ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಾನುವಾರ ಬೆಳಗ್ಗೆ ಟಿಫನ್ ತಿನ್ಕೊಂಡು ಮ್ಯಾಗಿ ಮಾಡ್ಕೊಂಡಿದ್ದೆ. ಟಿಫನ್ಗೆ ಮ್ಯಾಗಿ ಎಲ್ಲ ತಿನ್ಕೊಂಡು ನೆಕ್ಸ್ಟು ರಾಗಿ ಹಾಲು ಬಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ರಾಗಿ 1 ಕಪ್ ಕಾಯಿ ತುರಿನ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಅದನ್ನ 5 ಟೈಮ್ಸ್ ಆ ಥರ ಜಾಲ್ಡಿಲಿ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಗಟ್ಟಿ ಪಾರ್ಟೆಲ್ಲ ತೆಗೆದುಬಿಟ್ಟು ಬರೀ ಹಾಲು ಥರ ಲಿಕ್ವಿಡ್ನ ಕ್ಲೀನಾಗಿ ತಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ರೌಂಡು ಕಾಫಿ ಸೋಸೋದ್ರಲ್ಲೂ ಸೋಸ್ಕೊಂಡೆ. ತುಂಬ ಚೆನ್ನಾಗಿ ಬೇಗ ಆಗುತ್ತೆ ಕೆಲಸ ಅಂತ. ಅದು ಬಟ್ಟೆಲಿ ಮಾಡ್ತೀನಿ ಅಂದರೆ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ನಾನು ಈ ಮೆಥಡಲ್ಲಿ ಮಾಡಿದೆ. ಇದನ್ನು ಫಾಸ್ಟಾಗಿ ತಿರ್ಕೋತಾ ಇದ್ದೀನಿ ಕೈ ಬಿಡದಂತೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ನೋಡಿ ಈ ಥರ ಗಟ್ಟಿಗಾಗಿದೆ. ಇದಿನ್ನು ಇಟ್ಟು ಇನ್ನು 5 ಮಿನಿಟ್ಸ್ ಕುಕ್ ಆಗಬೇಕು. ಅಲ್ಲಿಗಂಟ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದಚ್ಚು ಬೆಲ್ಲನ ಹಾಕ್ಕೊಂಡಿದ್ದೀನಿ, ಚಚ್ಕೊಂಡು ಚೆನ್ನಾಗಿ ಆ ಹಾಲು ಜೊತೆನೇ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇನ್ನೇನು ರೆಡಿಯಾಗಿದೆ. ಇದಕ್ಕೆ ನಾನು 1 ಟೀ ಸ್ಪೂನ್ ತುಪ್ಪ ಹಾಕೋಬೇಕು. ಇನ್ನೇನು ಸ್ವಲ್ಪ ಬೇಯಬೇಕು ನೋಡಿ. ಈಗ ನೋಡಿ ನೀಟಾಗಿ ಆಗಿದೆ. ಇದಕ್ಕೆ 1 ಟೀ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನೀಟಾಗಿ ಇನ್ನೊಂದು ಮಿಕ್ಸ್ ಕೊಡ್ತೀನಿ. ತುಪ್ಪ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ವೀಡಿಯೋ ಮಾಡ್ಕೊಳ್ಳೋ ಐಡಿಯಾ ಇರಲಿಲ್ಲ. ಇದನ್ನು ನೋಡೋಣ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡೆ. ಇದು ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಈ ಟೇಸ್ಟ್ ಇಷ್ಟ ಆಗಿ ಇನ್ನೊಂದ್ಸತಿ ಮಾಡ್ಕೊಂಡು ಟ್ರೈ ಮಾಡಬೇಕು ಅಂತ ಅನ್ನಿಸ್ತೈತೆ. ಆದರೆ ನಾನು ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿದ್ದೆ, ಬರೀ 1.5 ಅಚ್ಚು ಹಾಕಿದ್ದೆ. ನಾನು ನೋಡಿದ್ರೆ 1.25 ಪಾವಷ್ಟಿತ್ತು ರಾಗಿ. ಅದು ಕಸ ಎಲ್ಲ ಇರುತ್ತೆ ಜಾಸ್ತಿ ಅಂತ ಅಂದ್ಬಿಟ್ಟು ಮೀಡಿಯಮ್ ಆಗಿ ಹಾಕಿದ್ದೆ. ಸ್ವಲ್ಪ ಅರ್ಧ ಪಾವು ಜಾಸ್ತಿನೇ ಹಾಕ್ಕೊಂಡಿದ್ದೆ. ಈಗ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೋತಾ ಇದ್ದೀನಿ ನೀಟಾಗಿ. ತುಪ್ಪ ಹಾಕೋದು ಬಂದು ಏನಕ್ಕಂದರೆ ಅದು ತಟ್ಟೆಗೆ ಅಂಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಬೇಗ ಒಂದು 2 ಅವರ್ಸ್ 3 ಅವರ್ಸ್ ಆದರೆ ಸಾಕು, ನೀಟಾಗಿ ಅದು ಬಿಟ್ಕೊಳ್ಳುತ್ತೆ. ಫ್ರೀಯಾಗಿ ಜಲ್ಲಿ ಥರನೇ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ನಾನು ಅದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಸೌಟಲ್ಲಿ ತೆಗೆದು ಹಾಕೊಳ್ಳೋಣ ಅಂದರೆ ತುಂಬ ಸುಡ್ತಾಯಿತ್ತು. ಅದರಿಂದ ಏನು ಮಾಡಿದೆ, ಬಾಣಲಿಯಿಂದ ಡೈರೆಕ್ಟ್ 2 ಬಟ್ಟೆ ಇಟ್ಕೊಂಡು ಹಾಕ್ಕೊಂಡೆ. ಈಗ ಅದನ್ನು ಒಂದು ಸ್ಪೂನಲ್ಲೇ ಅದೇ ಸ್ಪೂನಲ್ಲಿ ಬೇರೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ನೀಟಾಗಿ ಸ್ಟ್ರೈಟಾಗಿ ಮಾಡ್ಕೋತಾ ಇದ್ದೀನಿ. ಈಗ ಅದು ಒಂದು ಲೆವೆಲ್ಗೆ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಆರಾಕಿಡಬೇಕು. ಫ್ರಿಜ್ಜಲ್ಲಾದರೆ ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಇಡ್ಬೋದು. ಆಚೆಗಡೆ ಇಡ್ತೀನಿ ಅಂತ ಅಂದರೆ 1-2 ಅವರ್ಸ್ ಆದ್ರೂ ಇಡಬೇಕು ಆಚೆಗಡೆ. ಈಗ ನೋಡಿ ನಾನು 2 ಅವರ್ಸ್ 3 ಅವರ್ಸ್ ಇಟ್ಟಿದ್ದೆ. ಈಗ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ನಾನು 2 ಪ್ಲೇಟ್ ಆಗಿತ್ತು ನನಗೇ 1.25 ಪಾವಿಗೆ. ನೀವು ಒಂದು ಚಿಕ್ಕ ಬೌಲಲ್ಲಿ ಮನೇಲಿ ಟ್ರೈ ಮಾಡೋದಿದ್ರೆ ಮಾಡ್ಕೋಬೋದು. ಅದೇ ಬೌಲಲ್ಲಿ ಕಾಯಿ ತುರಿ ಬೆಲ್ಲ ತಗೋಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ನೋಡಿ ಅದನ್ನು ನಾನು ಕೈಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿತ್ತು. ಈ ಥರ ನನಗೆ ರೆಸಿಪೀಸ್ ಟ್ರೈ ಮಾಡೋಕ್ಕೆ ಚೆನ್ನಾಗಿ ಇಷ್ಟ, ಅದಕ್ಕೋಸ್ಕರ ನಾನು ಇದನ್ನು ಟ್ರೈ ಮಾಡಿದ್ದೆ. ನೋಡಿ ಮಕ್ಳಿಗಂತೂ ಜೆಲ್ಲಿ ಅಂತ ಇಷ್ಟಪಡ್ತಾರೆ. ಅದೇ ಮಧ್ಯಾಹ್ನಕ್ಕೆ ಊಟಕ್ಕೆ ನಾನು ಫಿಶ್ ಕಬಾಬ್ ಮತ್ತು ಫಿಶ್ ಸಾಂಬಾರು ಮಾಡ್ಕೊಂಡಿದ್ದೆ. ಅಪ್ಪ ಭಾನುವಾರ ಆಗಿರೋದ್ರಿಂದ ಫಿಶ್ ತಂದು ಕೊಟ್ಟಿದ್ರು, ಅದಕ್ಕೋಸ್ಕರ ಸಾಂಬಾರು ಮಾಡಿ ಎಲ್ಲ ಊಟ ಮಾಡಿದ್ವಿ. ನನ್ನ ತಮ್ಮ ಬಂದಿದ್ದ, ಅವನು ಆಟೋದಿಂದ, ಅವನಿಗೂ ಊಟ ಕೊಟ್ಟೆ. ಅವನು ಫಿಶ್ ಮತ್ತು ಊಟ ಎಲ್ಲ ಮಾಡ್ಕೊಂಡು ಹೋದ. ಈಗ ನೆಕ್ಸ್ಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಊಟ ಮಾಡ್ಕೊಂಡ್ವಿ. ಇನ್ನು ಸಂಜೆ ಅವನ್ನ ನೋಡೋಕೆ ಹೋಗೋದ ಅಂತ ಊರಿಗೆ ಹೋಗಿದ್ದೆ. ಆವಾಗ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನೋಡಿ ಚಿನ್ನಪ್ಪ ಎಷ್ಟು ತೀಟೆ ಮಾಡ್ತಾನೆ ಅಂತ. ಕೂತ್ಕೊಳ್ಳಲ್ಲ. ಯಶುನೂ ವೈಶುಗೂ ಚಿನ್ನಪ್ಪ ಚುಕ್ಕಿಯಲ್ಲಿರ್ತಾರೆ, ಅಲ್ಲಿ ಅವರಿಬ್ರು ಇರ್ತಾರೆ. ಅವರಿಬ್ರಿಗೂ ಸಖತ್ ಇಷ್ಟ ಇವರಿಬ್ರು ಕಂಡ್ರೆ. ಹೆಂಗೆ ಆಟ ಆಡ್ತಾರೆ ಅಂತ ನೀವೇ ನೋಡಿ.
ಸ್ವಲ್ಪ ಹೊತ್ತು ಅಲ್ಲೇ ಕೆಳಗೆ ಅಂಗಡಿಲಿ ಕೂತಿದ್ದು ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತಾಯಿದ್ದೀನಿ. ಮಾವ ಚಿಕನ್ ತಂದು ಕೊಟ್ಟಿದ್ರು, ಅತ್ತೆ ನಮಗೆಲ್ಲ ಪಲಾವ್ ಮತ್ತು ಚಿಕನ್ ಚಾಪ್ಸ್ ಮಾಡಿದರು ಅವರುವೆ. ಅದನ್ನೆಲ್ಲ ಮಕ್ಳಿಗೆ ತಿನ್ನಿಸ್ಕೊಂಡು ನಾವು ಆವಾಗ 7:30 ಆಗಿತ್ತು ಅಂತ ಅಂದ್ಬಿಟ್ಟು ಅತ್ತೆ ಬಾಕ್ಸ್ಗೆ ಹಾಕ್ಕೊಟ್ರು ಮನೇಲೇ ಹೋಗಿ ಊಟ ಮಾಡಿ ಅಂತ. ಇಲ್ಲಿ ನೋಡಿ ಚಿನ್ನಪ್ಪ ಮತ್ತು ವೈಶು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ತಟ್ಟೆ ಹಿಡ್ಕೊಂಡು ಕೂತಿದ್ದೆ. ಚುಕ್ಕಿ ಎಲ್ಲ ಆಟ ಆಡ್ತಿದ್ಲು, ಅವಳು ಬಂದವಳಿಗೆ ಅವಳಿಗೂ ತಿನ್ನಿಸ್ತಾ ಇದ್ದೆ ನಾನು. ಇನ್ನು ನೆಕ್ಸ್ಟ್ ದಿನ ಸೋಮವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಸೋಮವಾರ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಚುಕ್ಕಿ ಎದ್ದಿದ್ಲು, ಟಿ ವಿ ನೋಡ್ತಾ ಇದ್ಲು ಅವಳ ಪಾಡ್ಗಳು. ಒಂದು ಕಡೆ ನಾನು ಬೆಡ್ಶೀಟ್ ಎಲ್ಲ ಹೋಗ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದು ಹೋಗಿತಾಯಿತ್ತು. ನನ್ನ ಪಾಡಿಗೆ ನಾನು ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಳ್ಳಳ್ದ. ದೀಪ ಹಚ್ಚೋಕ್ಕೆ ಸೋಮವಾರ ಆಗಿರೋದ್ರಿಂದ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಚುಕ್ಕಿಗೆ ಎಕ್ಸಾಮ್ ಇರೋದ್ರಿಂದ ಇನ್ನೊಂದು 2 ಡೇಸಲ್ಲಿ ಎಕ್ಸಾಮ್ ಮುಗ್ದೋಗುತ್ತೆ. ಅದಕ್ಕೋಸ್ಕರ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಅವಳು ಸ್ಕೂಲಿಗೆ ರೆಡಿ ಮಾಡಬೇಕಿತ್ತು. ನೆಕ್ಸ್ಟ್ ಈಗ ಮನೆ ಒರೆಸೋಣ ಅಂತ ಅದಕ್ಕೂ ರೆಡಿ ಮಾಡ್ಕೊತಾಯಿದ್ದೀನಿ. ಈಗ ಮನೆ ಒರೆಸ್ಕೊಂಡು ಈಗ ಎಲ್ಲ ಕೆಲಸ ಮುಗಿದ್ಮೇಲೆ ಟಿಫನ್ ಇರುತ್ತಲ್ಲ, ಟಿಫನ್ ಏನು ಮಾಡೋದು ಅನ್ನೋದೇ ಒಂದು ಅರ್ಧ ಯೋಚನೆ. ಅಷ್ಟೊತ್ತಿಗೆ ಚೀನಪ್ಪನೂ ಎದ್ದಿದ್ದ. ಚೀನಪ್ಪ ಮತ್ತು ಚುಕ್ಕಿ ಇಬ್ಬರು ಆಟ ಆಡ್ತಾಯಿದ್ರು. ನಾನು ಟಿಫನ್ ಮಾಡೋಣ ಅಂತ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡು ಹೆಸ್ರು ಬೇಳೆನ ಹುರ್ಕೊತಾಯಿದ್ದೀನಿ. ಇನ್ನೊಂದು ಕಡೆ ಕಾಫಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ಕಾಫಿಗೆ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹಸ್ಬೆಂಡ್ ಎದ್ದಿದ್ರು. ಅಷ್ಟೊತ್ತಿಗೆ ತಿಂಡಿ ಬೇಗ ಮಾಡೋಣ ಅಂತ ಪೊಂಗಲ್ ರೆಡಿ ಮಾಡ್ಕೊತಾ ಇದ್ನಲ್ಲ, ಹಂಗೆ ಕಾಫಿನೂ ರೆಡಿ ಆಗ್ತಾಯಿದೆ. ಈಗ ಪೊಂಗಲ್ಗೆ ಹೆಸ್ರು ಬೇಳೆನ ನೀಟಾಗಿ ಹುರ್ಕೊತಾಯಿದ್ದೀನಿ. ಎಲ್ಲರೂ ವೀಡಿಯೋಸ್ನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ಹಂಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಈಗ ನೆಕ್ಸ್ಟ್ ಕಾಫಿ ಮಾಡ್ಕೊಂಡ್ನಲ್ಲ, ಕಾಫಿನ ಹಸ್ಬೆಂಡ್ಗೆ ಮತ್ತು ನನಗೆ ಕಾಫಿ ಎತ್ಕೊತಾಯಿದ್ದೀನಿ. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು. ತಲೆಯಲ್ಲಿ ಏನೇ ಒಂದು ಟೆನ್ಷನ್ ಇದ್ದರೂ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಈಗ ಹಸ್ಬೆಂಡ್ ಜೊತೆ ಕಾಫಿ ಕುಡ್ದಾದ್ಮೇಲೆ ಟಿಫನ್ ಎಲ್ಲ ಒಗ್ಗರಣೆಗೆ ಹಾಕಿ ರೆಡಿ ಮಾಡಿದೆ. ನೋಡಿ, ಖಾರ ಪೊಂಗಲ್ ಜೊತೆ ಚಟ್ನಿ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿ